ಸ್ನೇಹಿತರೆ, ನಾನು ಡಾಕ್ಟರ್ ಶಮೀನಾ. ಇನ್ನೊಂದು ಮುಖ್ಯವಾದ ಆರೋಗ್ಯ ಮಾಹಿತಿಯೊಂದಿಗೆ. ನೀವು ದಿನವಿಡೀ ಯಾವ ನೀರು ಕುಡಿಯುತ್ತೀರಾ? ತಣ್ಣನೆಯ ನೀರಾ ಅಥವಾ ಬೆಚ್ಚಗಿನ ನೀರಾ? ಇಂದು ನನ್ನ ಒಂದು ಸಣ್ಣ ಆರೋಗ್ಯ ಸಲಹೆ ಏನೆಂದರೆ, ನೀವೆಲ್ಲರೂ ಇನ್ನು ಮುಂದೆ ಬೆಚ್ಚಗಿನ ನೀರು ಕುಡಿಯಲು ಶುರು ಮಾಡಬೇಕು. ಇಂದು ನಾವೆಲ್ಲರೂ ತಿಳಿಯೋಣ, ದಿನವಿಡೀ ಬೆಚ್ಚಗಿನ ನೀರು ಕುಡಿದರೆ ಏನು ಲಾಭ. ಮೊದಲನೆಯಾಗಿ, ಬೆಚ್ಚಗಿನ ನೀರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಊಟ ಮಾಡಿದ ನಂತರ ಬೆಚ್ಚಗಿನ ನೀರು ಕುಡಿದರೆ ಹೊಟ್ಟೆ ಉಬ್ಬರ, ಗ್ಯಾಸ್ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಬಹುದು. ಎರಡನೆಯದಾಗಿ, ಬೆಚ್ಚಗಿನ ನೀರು ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ. ಮೂರನೆಯದಾಗಿ, ಬೆಚ್ಚಗಿನ ನೀರು ದೇಹದ ಒಳಗಿನ ಅನಗತ್ಯ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಸ್ವಲ್ಪ ಬೆವರು ಬಂದು ದೇಹ ಲಘುವಾಗುತ್ತೆ. ನಾಲ್ಕನೆಯದಾಗಿ, ಬೆಳಿಗ್ಗೆ ಬೆಚ್ಚಗಿನ ನೀರು ಕುಡಿಯುವುದರಿಂದ ಮಲವಿಸರ್ಜನೆ ಸುಲಭವಾಗುತ್ತೆ. ಇನ್ನು ಮುಖ್ಯವಾಗಿ, ಗಂಟಲು ಒಣಗಿದ್ರೆ, ಕಫ, ಶೀತ ಇದ್ರೆ ಅಥವಾ ಸಣ್ಣ ಕೆಮ್ಮು ಇದ್ರೆ ಬೆಚ್ಚಗಿನ ನೀರು ಕುಡಿದ್ರೆ ಸ್ವಲ್ಪ ಆರಾಮ ಸಿಗುತ್ತೆ. ಆದರೆ ನೆನಪಿರಲಿ, ನೀರು ತುಂಬ ಬಿಸಿ ಇರಬಾರದು. ಸ್ವಲ್ಪ ಬೆಚ್ಚಗಿನ ನೀರು ಸಾಕು. ಇಂಗ್ಲಿಷಲ್ಲಿ ವಾರ್ಮ್ ವಾಟರ್ ಅಂತ ಹೇಳ್ತೀವಿ. ಸಣ್ಣ ಅಭ್ಯಾಸ ಬದಲಾವಣೆ ನಮ್ಮ ಆರೋಗ್ಯಕ್ಕೆ ದೊಡ್ಡ ಸಹಾಯ ಮಾಡಬಹುದು. ಇವತ್ತಿನಿಂದಲೇ ಪ್ರಯತ್ನಿಸಿ. ಈ ಮಾಹಿತಿ ಉಪಯುಕ್ತವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಉತ್ತಮ ಆರೋಗ್ಯ ಮಾಹಿತಿಗಾಗಿ ಆರೋಗ್ಯ ಮಾಹಿತಿ ಕನ್ನಡ, ಆರೋಗ್ಯ ಬೈ ಡಾಕ್ಟರ್ ಶಮೀನಾ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.